ವೆಲ್ಕಮ್ ಟು ಧೃತೀಸ್ ಡ್ರೀಮ್ ವರ್ಲ್ಡ್. ಸರ್ವಜ್ಞ ವಚನಗಳ ಅರ್ಥವನ್ನು ಕನ್ನಡದಲ್ಲಿ ನೀಡಲು ಪ್ರಯತ್ನಿಸಿದ್ದೇನೆ. ವಿವರಣೆಯಲ್ಲಿ ಯಾವುದಾದರೂ ತಪ್ಪುಗಳಿದ್ದರೆ ದಯವಿಟ್ಟು ಕ್ಷಮಿಸಿ. ತಪ್ಪುಗಳನ್ನು ಸರಿಪಡಿಸಿ ಪ್ರೋತ್ಸಾಹಿಸಲು ನಾನು ನಿಮ್ಮನ್ನು ವಿನಂತಿಸುತ್ತೇನೆ. ಹೆಣ್ಣಿಂದ ಇಹವುಂಟು, ಹೆಣ್ಣಿಂದ ಪರವುಂಟು, ಹೆಣ್ಣಿಂದ ಸಕಲ ಫಲವುಂಟು, ಮರೆದರೆ ಹೆಣ್ಣಿಂದ ಮರಣ ಸರ್ವಜ್ಞ. ಹೆಣ್ಣು ಜೀವನದ ಉಗಮ ಸ್ಥಾನವಾಗಿದ್ದಾಳೆ. ಹೆಣ್ಣು ಮೋಕ್ಷದ ಮಾರ್ಗವನ್ನು ತೋರಿಸಬಲ್ಲಳು. ಹೆಣ್ಣು ಎಲ್ಲ ಫಲಗಳನ್ನು ನೀಡುವ ಶಕ್ತಿಯನ್ನು ಹೊಂದಿದ್ದಾಳೆ. ಹೆಣ್ಣನ್ನು ಮರೆತರೆ ಅಥವಾ ಅವಳನ್ನು ಕಡೆಗಣಿಸಿದರೆ ಜೀವನದಲ್ಲಿ ಯಶಸ್ಸು ಸಿಗುವುದಿಲ್ಲ ಮತ್ತು ಅಂತಿಮವಾಗಿ ಮರಣವನ್ನು ಉಂಟುಮಾಡುತ್ತದೆ. ಈ ವಚನವು ಹೆಣ್ಣಿನ ಮಹತ್ವವನ್ನು ಒತ್ತಿ ಹೇಳುತ್ತದೆ ಮತ್ತು ಹೆಣ್ಣನ್ನು ಗೌರವಿಸಬೇಕು ಮತ್ತು ಕಾಪಾಡಬೇಕು ಎಂಬ ಸಂದೇಶವನ್ನು ನೀಡುತ್ತದೆ. ಮೊಸರ ಕಡೆಯಲು ಬೆಣ್ಣೆ ಒಸೆದು ತೋರುವ ತೆರದಿ ಹಸನುಳ್ಳ ಗುರುವಿನುಪದೇಶದಿಂ ಮುಕ್ತಿ ವಶವಾಗದಿಹುದೇ ಸರ್ವಜ್ಞ. ಮೊಸರನ್ನು ಕಡಿಯುವುದರಿಂದ ಬೆಣ್ಣೆ ಸಿಗುವಂತೆ ಗುರುವಿನ ಉಪದೇಶವನ್ನು ಪಾಲಿಸುವುದರಿಂದ ಮೋಕ್ಷ ಸಿಗುತ್ತದೆ. ಈ ವಚನವು ಗುರುವಿನ ಉಪದೇಶದ ಮಹತ್ವವನ್ನು ಒತ್ತಿ ಹೇಳುತ್ತದೆ ಮತ್ತು ಜೀವನದಲ್ಲಿ ಯಶಸ್ಸು ಮತ್ತು ಮೋಕ್ಷವನ್ನು ಪಡೆಯಲು ಗುರುವಿನ ಉಪದೇಶವನ್ನು ಪಾಲಿಸುವುದು ಅಗತ್ಯ ಎಂಬ ಸಂದೇಶವನ್ನು ನೀಡುತ್ತದೆ. ಸತ್ಯಕ್ಕೆ ಸರಿಯಿಲ್ಲ, ಚಿತ್ತಕ್ಕೆ ಸ್ಥಿರವಿಲ್ಲ, ಹಸ್ತದಿಂದಧಿಕ ಹಿತರಿಲ್ಲ, ಪರದೈವ ನಿತ್ಯನಿಂದಲ್ಲ ಸರ್ವಜ್ಞ. ಸತ್ಯ ಯಾವತ್ತೂ ಸರಿಯಾಗಿರುತ್ತದೆ. ಮನಸ್ಸು ಯಾವತ್ತೂ ಒಂದೇ ಸ್ಥಿತಿಯಲ್ಲಿ ಉಳಿಯುವುದಿಲ್ಲ, ಏರುಪೇರಾಗುತ್ತಿರುತ್ತದೆ. ದೈವದಿಂದ ಲಭಿಸುವ ಒಳ್ಳೆಯದು ಸ್ವಂತ ಕೈಯಿಂದ ಗಳಿಸುವುದಕ್ಕಿಂತ ಉತ್ತಮವಾಗಿರುತ್ತದೆ. ಜೀವನ ತ್ಯಾತ್ಯಗ್ಗದ ಭಾವನೆಯನ್ನು ಒಳಗೊಂಡಿರುತ್ತದೆ ಮತ್ತು ಯಾವುದೂ ಶಾಶ್ವತವಲ್ಲ ಎಂದು ಹೇಳುತ್ತದೆ. ಕೋಟಿಯನ್ನು ಕೊಟ್ಟರೂ ಕೂಟಕರ್ಮಿಯ ಹೊಲ್ಲ ನೋಟದಲ್ಲಿ ನಿಜವನರಿವ ಸುಜ್ಞಾನಿಯ ಕೂಟವೇ ಲೇಸು ಸರ್ವಜ್ಞ. ಯಾರಾದರೂ ಕೊಡುವ ಕೋಟಿ ರೂಪಾಯಿಗಿಂತ ಒಬ್ಬ ಕರ್ಮಿ ತನ್ನ ಕೆಲಸದಿಂದ ಗಳಿಸುವ ಒಂದು ಕಾಸು ಉತ್ತಮವಾಗಿದೆ. ಕಷ್ಟಪಟ್ಟು ದುಡಿದು ಗಳಿಸುವ ಹಣದಲ್ಲಿ ಸ್ವಾಭಿಮಾನ ಮತ್ತು ಸಂತೃಪ್ತಿ ಇರುತ್ತದೆ. ಸುಜ್ಞಾನಿಗಳು ಜನರ ನೋಟದಲ್ಲೇ ಅವರ ನಿಜವಾದ ಸ್ವಭಾವವನ್ನು ತಿಳಿದುಕೊಳ್ಳಬಲ್ಲರು. ಒಳ್ಳೆಯ ಸ್ನೇಹಿತರು ಜೀವನದಲ್ಲಿ ಯಾವಾಗಲೂ ಒಳ್ಳೆಯದನ್ನೇ ಮಾಡುತ್ತಾರೆ. ಕ್ಷಣ ಮಾತ್ರವಾದರೂ ಗುಣಿಗಳೊಡನಾಡುವುದು ಗುಣಹೀನರುಗಳ ಒಡನಾಟ ಬಹುದುಃಖ. ದಣಲೊಳಿರ್ದಂತೆ ಸರ್ವಜ್ಞ. ಗುಣವಂತರೊಂದಿಗೆ ಸ್ವಲ್ಪ ಸಮಯವಾದರೂ ಸಹವಾಸ ಮಾಡುವುದರಿಂದ ನಾವು ಅವರಿಂದ ಒಳ್ಳೆಯ ಗುಣಗಳನ್ನು ಕಲಿಯಬಹುದು ಮತ್ತು ನಮ್ಮ ಜೀವನವನ್ನು ಉತ್ತಮಗೊಳಿಸಿಕೊಳ್ಳಬಹುದು. ಗುಣಹೀನ ಜನರೊಂದಿಗಿನ ಸಹವಾಸವು ನಮಗೆ ದುಃಖ ಮತ್ತು ಖಿನ್ನತೆಯನ್ನುಂಟು ಮಾಡುತ್ತದೆ. ಗುಣಹೀನ ಜನರೊಂದಿಗೆ ಸಹವಾಸ ಮಾಡುವುದರಿಂದ ನಾವು ದಣಿದು ಬಿದ್ದಂತೆ ಮತ್ತು ಖಿನ್ನತೆಗೆ ಒಳಗಾಗುವಂತೆ. ಆದ ಕಾರಣ ಸ್ನೇಹಿತರನ್ನು ಎಚ್ಚರಿಕೆಯಿಂದ ಆಯ್ಕೆ ಮಾಡಿಕೊಳ್ಳಬೇಕು. ತಿತ್ತಿ ಹೊಟ್ಟೆಗೆ ಒಂದು ತುತ್ತು ಹಾಕುವುದು ತುತ್ತೆಂಬ ಶಿವನ ತೊರೆದಿಹರೆ ಸುಡುಗಾಡಿ ಗೆತ್ತಬೇಕೆಂದ ಸರ್ವಜ್ಞ. ಒಬ್ಬ ವ್ಯಕ್ತಿಯು ತನ್ನ ಹೊಟ್ಟೆಯನ್ನು ತುಂಬಿಸಿಕೊಳ್ಳಲು ಒಂದು ತುತ್ತು ಅನ್ನವನ್ನು ತಿನ್ನಲು ಬಯಸುತ್ತಾನೆ. ಒಂದು ತುತ್ತು ಅನ್ನವು ಶಿವನಿಗೆ ಸಮಾನವಾಗಿದೆ. ತುತ್ತು ಅನ್ನವನ್ನು ಬಿಟ್ಟು ಹೋದರೆ ಅವನು ನರಕಕ್ಕೆ ಹೋಗುತ್ತಾನೆ ಎಂದಾಗಿದೆ. ನಾವು ಏನನ್ನಾದರೂ ತಿನ್ನುವ ಮೊದಲು ನಾವು ಅದನ್ನು ದೇವರಿಗೆ ಅರ್ಪಿಸಬೇಕು ಮತ್ತು ನಮ್ಮ ದುಡಿತದ ಫಲವನ್ನು ಅವನೊಂದಿಗೆ ಹಂಚಿಕೊಳ್ಳಬೇಕು ಎಂಬುದು ಇದರ ಉದ್ದೇಶವಾಗಿದೆ. ಏನ ಬೇಡುವಡೊಬ್ಬ ದಾನಿಯನೇ ಬೇಡುವುದು, ದೀನನ ಬೇಡಿ ಬಳಲಿದಡೆ ಆ ದೀನ ನೇನ ಕೊಟ್ಟಾನು ಸರ್ವಜ್ಞ. ಇದು ಯಾರಿಂದ ಏನು ಬೇಡಬೇಕು ಎಂಬುದರ ಬಗ್ಗೆ ಒಂದು ಜ್ಞಾನವನ್ನು ನೀಡುತ್ತದೆ. ಒಬ್ಬ ವ್ಯಕ್ತಿಯು ಏನನ್ನಾದರೂ ಬೇಡಬೇಕಾದರೆ ಅವನು ದಾನಿ ವ್ಯಕ್ತಿಯನ್ನು ಬೇಡಬೇಕು. ದಾನಿ ವ್ಯಕ್ತಿಯು ಉದಾರನಾಗಿರುತ್ತಾನೆ ಮತ್ತು ಬೇಡುವವನಿಗೆ ಏನನ್ನಾದರೂ ಕೊಡಲು ಸಿದ್ಧನಾಗಿರುತ್ತಾನೆ. ದೀನನಾದ ವ್ಯಕ್ತಿಯನ್ನು ಬೇಡಿದರೆ ಅವನು ಬೇಡಿಕೊಂಡದ್ದನ್ನು ಕೊಡದೆ ಬಳಲಬಹುದು, ಏಕೆಂದರೆ ದೀನನು ಸ್ವತಃ ಬಡವನಾಗಿರುತ್ತಾನೆ ಮತ್ತು ಬೇಡುವವನಿಗೆ ಏನೂ ಕೊಡಲು ಸಾಧ್ಯವಾಗುವುದಿಲ್ಲ. ಅಡ್ಡಬದ್ದಿಯು ಹೊಲ್ಲ, ಗಿಡ್ಡಬಾಗಿಲು ಹೊಲ್ಲ, ಹೆಡ್ಡರೊಡನಾಟ ಕೆರೆ ಹೊಲ್ಲ.
ಬಡಗಿತಾರೊಡ್ಡನಿರ ಹೊಲ್ಲ ಸರ್ವಜ್ಞ. ನಮ್ಮ ಜೀವನದಲ್ಲಿ ನಾವು ಯಾವಾಗಲೂ ಸರಿಯಾದ ದಾರಿಯಲ್ಲಿ ಚಲಿಸಬೇಕು. ಅಡ್ಡಾದಿಡ್ಡಿ ಓಡಾಡುವುದರಿಂದ ನಾವು ತಪ್ಪು ದಾರಿಗೆ ಹೋಗಬಹುದು. ನಾವು ಯಾವಾಗಲೂ ನಮ್ಮ ನಡವಳಿಕೆಯಲ್ಲಿ ನೇರವಾಗಿರಬೇಕು. ವಕ್ರವಾದ ನಡವಳಿಕೆಯಿಂದ ನಾವು ಇತರರ ವಿಶ್ವಾಸವನ್ನು ಕಳೆದುಕೊಳ್ಳಬಹುದು. ದೊಡ್ಡವರೊಂದಿಗಿನ ಸಂಬಂಧದಲ್ಲಿ ಎಚ್ಚರಿಕೆ ವಹಿಸಬೇಕು. ಕೆಲವೊಮ್ಮೆ ದೊಡ್ಡವರು ನಮ್ಮನ್ನು ದುರುಪಯೋಗಪಡಿಸಿಕೊಳ್ಳಬಹುದು. ಬಡವರನ್ನು ಗೌರವಿಸಬೇಕು. ಅವರು ನಮ್ಮಂತೆಯೇ ಮನುಷ್ಯರು. ಆದಿದೈವವನ್ನು ತಾ ಭೇದಿಸಲಿ ಕರಿಯದಲೆ ಹಾದಿಯ ಕಲ್ಲಿಗೆಡೆ ಮಾಡಿ ನಮಿಸುವ ಮಾದಿಗರ ನೋಡು ಸರ್ವಜ್ಞ. ದೇವರು ಎಲ್ಲರಿಗೂ ಒಂದೇ. ಜಾತಿ, ಧರ್ಮ, ಮತ ಯಾವುದೇ ಭೇದವಿಲ್ಲದೆ ಎಲ್ಲರನ್ನೂ ಸಮಾನವಾಗಿ ಕಾಣುತ್ತಾನೆ. ನಾವು ಕೂಡ ಎಲ್ಲರನ್ನೂ ಸಮಾನವಾಗಿ ಕಾಣಬೇಕು. ಜಾತಿ ವ್ಯವಸ್ಥೆಯಂತಹ ಕೆಟ್ಟ ಪದ್ಧತಿಗಳನ್ನು ಬೆಂಬಲಿಸಬಾರದು. 19 ತಲೆ ಸಂದ ತೋಳಿಪ್ಪತ್ತು ಬಂಧುಗಳನ್ನೆಲ್ಲ ಕೆಡಿಸಿತು ಪತಿವ್ರತೆಯ ತಂದ ಕಾರಣದಿ ಸರ್ವಜ್ಞ. ಈ ಪದ್ಯವು ಬಹಳ ಹಿಂದೆಯೇ ಬರೆಯಲ್ಪಟ್ಟಿದ್ದರೂ ಇಂದಿಗೂ ಪ್ರಸ್ತುತವಾಗಿದೆ. ಈ ಪದ್ಯದಲ್ಲಿ ಸರ್ವಜ್ಞರು ಪತಿವ್ರತೆಯ ಮಹತ್ವವನ್ನು ತಿಳಿಸುತ್ತಾರೆ. ಕರದಿ ಕಪ್ಪರ ಉಂಟು, ಹಿರಿದೊಂದು ನಾಡುಂಟು, ಹರನೆಂಬ ದೈವ ನಮಗುಂಟು, ತಿರಿವರಿಂ ಸಿರಿವಂತರಾರು ಸರ್ವಜ್ಞ. ಕಪ್ಪು ಬಣ್ಣದ ಕರಡಿ ಇದೆ. ಒಂದು ದೊಡ್ಡ ದೇಶ ಇದೆ. ತಿರುಗಾಡುತ್ತಾ ಶಿವ ನಮಗಿದ್ದಾನೆ. ಯಾರು ಶ್ರೀಮಂತರು? ನಿಜವಾದ ಶ್ರೀಮಂತಿಕೆಯು ಭೌತಿಕ ಸಂಪತ್ತಿನಲ್ಲಿಲ್ಲ. ಶಿವನ ಭಕ್ತಿಯಲ್ಲಿ ನಿಜವಾದ ಶ್ರೀಮಂತಿಕೆ ಇದೆ ಎಂದು ಸಂದೇಶ ನೀಡುತ್ತದೆ. ಅರ್ಥ ಸಿಕ್ಕರೆ ಬಿಡರು, ವ್ಯರ್ಥದಿ ಶ್ರಮಬಡರ, ನರ್ತಕೆ ಪರರ ನೂಂಕಿಪರು, ವಿಪ್ರರಿಂ ಸ್ವಾರ್ಥರಿನಿಲ್ಲ ಸರ್ವಜ್ಞ. ಯಾವುದೇ ಪ್ರಯೋಜನ ಸಿಕ್ಕಿದಾಗ ಆಸೆ ಮಾಡಬೇಡಿ ಹಾಗೂ ವ್ಯರ್ಥದಲ್ಲಿ ಶ್ರಮವನ್ನು ವ್ಯಯ ಮಾಡಬೇಡಿ. ಒಳ್ಳೆಯ ಸಮಾಜದ ಸಾಧನೆಗಾಗಿ ಪರಸ್ಪರ ಸಹಾಯ ಮತ್ತು ಉತ್ತಮ ಸಹಕಾರವೇ ಅತ್ಯಂತ ಮುಖ್ಯ. ಸರ್ವಜ್ಞನಾದ ದೇವರು ತನ್ನ ಸ್ವಾರ್ಥದ ಮೇಲೆ ಪ್ರತಿಫಲವನ್ನು ನೀಡುವುದಿಲ್ಲ. ಸರ್ವಜ್ಞನಾದವನು ಎಲ್ಲರ ಹಿತಕ್ಕಾಗಿ ಕೆಲಸ ಮಾಡುತ್ತಾನೆ. ಜ್ಯೋತಿಯಿಂದವೇ ನೇತ್ರ, ರಾತ್ರಿಯಲ್ಲಿ ಕಾಂಬಂತೆ, ಸೂತ್ರದಲ್ಲಿ ಧಾತ ನೆರೆವಂತೆ, ಶಿವನ ಗುರುನಾಥನಿಂದರಿಗೂ ಸರ್ವಜ್ಞ. ಶಿವನ ಗುರುವಾದ ನಾಥನ ಕಣ್ಣುಗಳು ಜ್ಯೋತಿಯಂತೆ ಪ್ರಕಾಶಿಸುತ್ತವೆ. ಕಾಂಬದಂತೆ ಇರುವ ರಾತ್ರಿಯ ಜೀವನದ ಕಷ್ಟಕಾಲವನ್ನು ಸೂಚಿಸುತ್ತದೆ. ಆದರೆ ಅದು ಅವನ ಧೈರ್ಯ ಮತ್ತು ಶಕ್ತಿಯ ಕಾಂತಿಯನ್ನು ಮತ್ತು ಧಾರ್ಮಿಕ ನಡೆನುಡಿಗಳನ್ನು ಪ್ರತಿನಿಧಿಸುತ್ತದೆ. ಈ ಪದ್ಯವು ಶಿವನ ಗುರುವಿನ ಮಹತ್ವವನ್ನು ಸೂಚಿಸುತ್ತದೆ. ಶಿವನ ಗುರು ಎಲ್ಲ ವಿಚಾರಗಳಲ್ಲಿ ಪರಿಪೂರ್ಣ ಜ್ಞಾನವನ್ನು ಹೊಂದಿದ್ದಾನೆ. ಈ ಕವನವು ಶಿವನ ಗುರುವಿನ ಆಧ್ಯಾತ್ಮಿಕ ಮಹತ್ವವನ್ನು ಸ್ಪಷ್ಟವಾಗಿ ತೋರಿಸುತ್ತದೆ. ಬೇರೂರು ಸಾಲವನು ನೂರನಾದರೂ ಕೊಳ್ಳು, ನೂರಾರು ವರ್ಷಕವ ಬಂದ ದಾರಿಯಲ್ಲಿ ಸಾರಿ ಹೋಗುವನು ಸರ್ವಜ್ಞ. ಋಣದ ಮೊತ್ತ ಎಷ್ಟು ಕಡಿಮೆ ಇದ್ದರೂ ಅದನ್ನು ತೀರಿಸಬೇಕು. ದೂರದ ಊರಿಗೆ ಪ್ರಯಾಣ ಬೆಳೆಸಿದರೂ ಹಿಂದಿರುಗುವ ಮುಂಚೆ ಋಣ ತೀರಿಸಬೇಕು. ಋಣ ತೀರಿಸುವುದು ಜ್ಞಾನದ ಒಂದು ಗುಣ ಎಂದು ಈ ವಚನವು ಸೂಚ್ಯವಾಗಿ ಹೇಳುತ್ತದೆ. ಕಣ್ಣು, ನಾಲಿಗೆ, ಮನವು ತನ್ನವೆಂದೆನಬೇಡ, ಅನ್ಯರು ಕೊಂದರೆನಬೇಡ, ಇವು ಮೂರು ತನ್ನನೇ ಕೊಲಗು ಸರ್ವಜ್ಞ. ಕಣ್ಣು, ನಾಲಿಗೆ, ಮನಸ್ಸು ಈ ಮೂರು ನಮ್ಮನ್ನು ತಪ್ಪು ದಾರಿಗೆ ಕೊಂಡೊಯ್ಯಬಹುದು. ಈ ಮೂರನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕು. ಇಲ್ಲವಾದಲ್ಲಿ ಇವು ನಮ್ಮನ್ನೇ ಕೊಲ್ಲುತ್ತದೆ ಎಂದು ಈ ಪದ್ಯವು ಸಂದೇಶ ನೀಡುತ್ತದೆ. Please like, share and subscribe for more videos.